ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನೀವು ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ, ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿದ್ರು ಸರ್. ಯಾರು ಕದ್ದೆಂತ ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್ ಇವಾಗ ಯಾರಿದ್ದಾರೆ, ಯಾರು ರಕ್ಷಣೆ ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ, ನೀವು ಕಸ್ಟಡಿಗೆ ತಗೊಳ್ರಿ. ಕಾಂಗ್ರೆಸ್ ಟೂಲ್ ಕಿಟ್ ರಾಜಕಾರಣದಲ್ಲಿ ಪ್ರಖ್ಯಾತಿಯಾಗಿದೆ. ಪೂರ್ವಯೋಜಿತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಇಡೀ ಇರುವ ವಿಷಯಗಳನ್ನ, ಇವತ್ತು ಇವರ ಭ್ರಷ್ಟಾಚಾರದ ವಿಷಯ, ಇವರ ಕಾನೂನು ಸುವ್ಯವಸ್ಥೆ ವಿಷಯ, ಬಾಣಂತಿಯರ ಸಾವು, ಇದೆಲ್ಲದನ್ನು ಡೈವರ್ಟ್ ಮಾಡಬೇಕು ಅಂತ ಈ ತರ ಷಡ್ಯಂತ್ರ ನಡೆಸಿದ್ದಾರೆ. ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚು ನಡೆಸಿದ್ದಾರೆ. ನಾನು ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡೋನು, ಎಲ್ರಿಗೂ ಒಂದೇ ಸರಿ, ಯಾವ ಹೆದರ್ಕೊಂಡು ರಾಜಕಾರಣ ಮಾಡೋನಲ್ಲ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನೀವು ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ, ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿದ್ರು ಸರ್. ಯಾರು ಕದ್ದೆಂತ ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್ ಇವಾಗ ಯಾರಿದ್ದಾರೆ, ಯಾರು ರಕ್ಷಣೆ ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ, ನೀವು ಕಸ್ಟಡಿಗೆ ತಗೊಳ್ರಿ. ಕಾಂಗ್ರೆಸ್ ಟೂಲ್ ಕಿಟ್ ರಾಜಕಾರಣದಲ್ಲಿ ಪ್ರಖ್ಯಾತಿಯಾಗಿದೆ. ಪೂರ್ವಯೋಜಿತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಇಡೀ ಇರುವ ವಿಷಯಗಳನ್ನ, ಇವತ್ತು ಇವರ ಭ್ರಷ್ಟಾಚಾರದ ವಿಷಯ, ಇವರ ಕಾನೂನು ಸುವ್ಯವಸ್ಥೆ ವಿಷಯ, ಬಾಣಂತಿಯರ ಸಾವು, ಇದೆಲ್ಲದನ್ನು ಡೈವರ್ಟ್ ಮಾಡಬೇಕು ಅಂತ ಈ ತರ ಷಡ್ಯಂತ್ರ ನಡೆಸಿದ್ದಾರೆ. ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚು ನಡೆಸಿದ್ದಾರೆ. ನಾನು ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡೋನು, ಎಲ್ರಿಗೂ ಒಂದೇ ಸರಿ, ಯಾವ ಹೆದರ್ಕೊಂಡು ರಾಜಕಾರಣ ಮಾಡೋನಲ್ಲ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನೀವು ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ, ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿದ್ರು ಸರ್. ಯಾರು ಕದ್ದೆಂತ ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್ ಇವಾಗ ಯಾರಿದ್ದಾರೆ, ಯಾರು ರಕ್ಷಣೆ ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ, ನೀವು ಕಸ್ಟಡಿಗೆ ತಗೊಳ್ರಿ. ಕಾಂಗ್ರೆಸ್ ಟೂಲ್ ಕಿಟ್ ರಾಜಕಾರಣದಲ್ಲಿ ಪ್ರಖ್ಯಾತಿಯಾಗಿದೆ. ಪೂರ್ವಯೋಜಿತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಇಡೀ ಇರುವ ವಿಷಯಗಳನ್ನ, ಇವತ್ತು ಇವರ ಭ್ರಷ್ಟಾಚಾರದ ವಿಷಯ, ಇವರ ಕಾನೂನು ಸುವ್ಯವಸ್ಥೆ ವಿಷಯ, ಬಾಣಂತಿಯರ ಸಾವು, ಇದೆಲ್ಲದನ್ನು ಡೈವರ್ಟ್ ಮಾಡಬೇಕು ಅಂತ ಈ ತರ ಷಡ್ಯಂತ್ರ ನಡೆಸಿದ್ದಾರೆ. ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚು ನಡೆಸಿದ್ದಾರೆ. ನಾನು ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡೋನು, ಎಲ್ರಿಗೂ ಒಂದೇ ಸರಿ, ಯಾವ ಹೆದರ್ಕೊಂಡು ರಾಜಕಾರಣ ಮಾಡೋನಲ್ಲ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನೀವು ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ, ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿದ್ರು ಸರ್. ಯಾರು ಕದ್ದೆಂತ ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್ ಇವಾಗ ಯಾರಿದ್ದಾರೆ, ಯಾರು ರಕ್ಷಣೆ ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ, ನೀವು ಕಸ್ಟಡಿಗೆ ತಗೊಳ್ರಿ. ಕಾಂಗ್ರೆಸ್ ಟೂಲ್ ಕಿಟ್ ರಾಜಕಾರಣದಲ್ಲಿ ಪ್ರಖ್ಯಾತಿಯಾಗಿದೆ. ಪೂರ್ವಯೋಜಿತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಇಡೀ ಇರುವ ವಿಷಯಗಳನ್ನ, ಇವತ್ತು ಇವರ ಭ್ರಷ್ಟಾಚಾರದ ವಿಷಯ, ಇವರ ಕಾನೂನು ಸುವ್ಯವಸ್ಥೆ ವಿಷಯ, ಬಾಣಂತಿಯರ ಸಾವು, ಇದೆಲ್ಲದನ್ನು ಡೈವರ್ಟ್ ಮಾಡಬೇಕು ಅಂತ ಈ ತರ ಷಡ್ಯಂತ್ರ ನಡೆಸಿದ್ದಾರೆ. ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚು ನಡೆಸಿದ್ದಾರೆ. ನಾನು ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡೋನು, ಎಲ್ರಿಗೂ ಒಂದೇ ಸರಿ, ಯಾವ ಹೆದರ್ಕೊಂಡು ರಾಜಕಾರಣ ಮಾಡೋನಲ್ಲ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನೀವು ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ, ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿದ್ರು ಸರ್. ಯಾರು ಕದ್ದೆಂತ ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್ ಇವಾಗ ಯಾರಿದ್ದಾರೆ, ಯಾರು ರಕ್ಷಣೆ ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ, ನೀವು ಕಸ್ಟಡಿಗೆ ತಗೊಳ್ರಿ. ಕಾಂಗ್ರೆಸ್ ಟೂಲ್ ಕಿಟ್ ರಾಜಕಾರಣದಲ್ಲಿ ಪ್ರಖ್ಯಾತಿಯಾಗಿದೆ. ಪೂರ್ವಯೋಜಿತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಇಡೀ ಇರುವ ವಿಷಯಗಳನ್ನ, ಇವತ್ತು ಇವರ ಭ್ರಷ್ಟಾಚಾರದ ವಿಷಯ, ಇವರ ಕಾನೂನು ಸುವ್ಯವಸ್ಥೆ ವಿಷಯ, ಬಾಣಂತಿಯರ ಸಾವು, ಇದೆಲ್ಲದನ್ನು ಡೈವರ್ಟ್ ಮಾಡಬೇಕು ಅಂತ ಈ ತರ ಷಡ್ಯಂತ್ರ ನಡೆಸಿದ್ದಾರೆ. ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ
ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚು ನಡೆಸಿದ್ದಾರೆ. ನಾನು ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡೋನು, ಎಲ್ರಿಗೂ ಒಂದೇ ಸರಿ, ಯಾವ ಹೆದರ್ಕೊಂಡು ರಾಜಕಾರಣ ಮಾಡೋನಲ್ಲ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನೀವು ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ, ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿರಿ ಸರ್, ಯಾರು ಕದ್ದೆಂತ ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್? ಇವಾಗ ಯಾರಿದ್ದಾರೆ, ಯಾರು ರಕ್ಷಿಸಿದ್ದಾರೆ? ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ, ನೀವು ಕಸ್ಟಡಿಗೆ ತಗೊಳ್ರಿ. ಕಾಂಗ್ರೆಸ್ ಟೂಲ್ ಕಿಟ್ ರಾಜಕಾರಣದಲ್ಲಿ ಪ್ರಖ್ಯಾತಿಯಾಗಿದೆ. ಪೂರ್ವಯೋಜಿತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಇಡೀ ಇರುವ ವಿಷಯಗಳನ್ನ, ಇವತ್ತು ಇವರ ಭ್ರಷ್ಟಾಚಾರದ ವಿಷಯ, ಇವರ ಕಾನೂನು ಸುವ್ಯವಸ್ಥೆ ವಿಷಯ, ಬಾಣಂತಿಯರ ಸಾವು, ಇದೆಲ್ಲದನ್ನು ಡೈವರ್ಟ್ ಮಾಡಬೇಕು ಅಂತ ಈ ತರ ಷಡ್ಯಂತ್ರ ನಡೆಸಿದ್ದಾರೆ. ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚು ನಡೆಸಿದ್ದಾರೆ. ನಾನು ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡೋನು, ಎಲ್ರಿಗೂ ಒಂದೇ ಸರಿ, ಯಾವ ಹೆದರ್ಕೊಂಡು ರಾಜಕಾರಣ ಮಾಡೋನಲ್ಲ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನೀವು ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ, ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿರಿ ಸರ್, ಯಾರು ಕದ್ದೆಂತ ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್? ಇವಾಗ ಯಾರಿದ್ದಾರೆ, ಯಾರು ರಕ್ಷಿಸಿದ್ದಾರೆ? ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ, ನೀವು ಕಸ್ಟಡಿಗೆ ತಗೊಳ್ರಿ. ಕಾಂಗ್ರೆಸ್ ಟೂಲ್ ಕಿಟ್ ರಾಜಕಾರಣದಲ್ಲಿ ಪ್ರಖ್ಯಾತಿಯಾಗಿದೆ. ಪೂರ್ವಯೋಜಿತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಇಡೀ ಇರುವ ವಿಷಯಗಳನ್ನ, ಇವತ್ತು ಇವರ ಭ್ರಷ್ಟಾಚಾರದ ವಿಷಯ, ಇವರ ಕಾನೂನು ಸುವ್ಯವಸ್ಥೆ ವಿಷಯ, ಬಾಣಂತಿಯರ ಸಾವು, ಇದೆಲ್ಲದನ್ನು ಡೈವರ್ಟ್ ಮಾಡಬೇಕು ಅಂತ ಈ ತರ ಷಡ್ಯಂತ್ರ ನಡೆಸಿದ್ದಾರೆ. ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚು ನಡೆಸಿದ್ದಾರೆ. ನಾನು ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡೋನು, ಎಲ್ರಿಗೂ ಒಂದೇ ಸರಿ, ಯಾವ ಹೆದರ್ಕೊಂಡು ರಾಜಕಾರಣ ಮಾಡೋನಲ್ಲ. ನಾನು ಆ ರೀತಿ ಪದ ಬಳಕೆ ಮಾಡಿದ್ರೆ ನೀವು ತೋರಿಸಿ, ನಿಮ್ಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತಲ್ಲ. ಈಗ ಅವ್ರೇನ್ ಪದ ಬಳಕೆ ಮಾಡಿದ್ರು ನೀವು ನೋಡಿದ್ರಲ್ಲ, ಇದು ಕುಮ್ಮ ಕೊಟ್ಟರು ಯಾರು? ಅಟ್ಯಾಕ್ ಮಾಡಿರಿ ಸರ್, ಯಾರು ಕದ್ದೆಂತ ಈ ಪ್ರಕರಣವನ್ನ ಏಕಮುಖವಾಗಿ ಹೇಗೆ ಅಂತ ಸರ್? ಇವಾಗ ಯಾರಿದ್ದಾರೆ, ಯಾರು ರಕ್ಷಿಸಿದ್ದಾರೆ? ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ, ನೀವು ಕಸ್ಟಡಿಗೆ ತಗೊಳ್ರಿ. ಕಾಂಗ್ರೆಸ್ ಟೂಲ್ ಕಿಟ್ ರಾಜಕಾರಣದಲ್ಲಿ ಪ್ರಖ್ಯಾತಿಯಾಗಿದೆ. ಪೂರ್ವಯೋಜಿತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಇಡೀ ಇರುವ ವಿಷಯಗಳನ್ನ, ಇವತ್ತು ಇವರ ಭ್ರಷ್ಟಾಚಾರದ ವಿಷಯ, ಇವರ ಕಾನೂನು ಸುವ್ಯವಸ್ಥೆ ವಿಷಯ, ಬಾಣಂತಿಯರ ಸಾವು, ಇದೆಲ್ಲದನ್ನು ಡೈವರ್ಟ್ ಮಾಡಬೇಕು ಅಂತ ಈ ತರ ಷಡ್ಯಂತ್ರ ನಡೆಸಿದ್ದಾರೆ. ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚು ನಡೆಸಿದ್ದಾರೆ. ನಾನು ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡೋನು, ಎಲ್ರಿಗೂ ಒಂದೇ ಸರಿ, ಯಾವ ಹೆದರ್ಕೊಂಡು ರಾಜಕಾರಣ ಮಾಡೋನಲ್ಲ.